ಓಂ ನಮಃ ಶಿವಾಯ. ಶ್ರೀ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಅರ್ಥಚಿಂತನೆ. ಶ್ಲೋಕ 22. ವಿಷ್ಟಪಾಧಿಪಾಯ ನಮ್ರ ವಿಷ್ಣವೇ ನಮಃ ಶಿವಾಯ ಶಿಷ್ಟ ವಿಪ್ರಹೃದ್ಗುಹಾಚರಿಷ್ಟವೇ ನಮಃ ಶಿವಾಯ ಇಷ್ಟವಸ್ತು ನಿತ್ಯತುಷ್ಟ ಜಿಷ್ಣವೇ ನಮಃ ಶಿವಾಯ ಕಷ್ಟನಾಶನಾಯ ಲೋಕ ಜಿಷ್ಣವೇ ನಮಃ ಶಿವಾಯ. ವಿಷ್ಟಪ ಅಂತ ಹೇಳಿದ್ರೆ ಸ್ವರ್ಗಾದಿ ಲೋಕಗಳು, ಅಧಿಪ ಅಂತಂದರೆ ಒಡೆಯ. ಈ ಪ್ರಪಂಚ ಸೃಷ್ಟಿಯಾದಾಗ ಸೃಷ್ಟಿ ಕಾರ್ಯವನ್ನು ಬ್ರಹ್ಮದೇವರು ಮಾಡಿದರೆ ಪಾಲನೆಯ ಕಾರ್ಯವನ್ನು ವಿಷ್ಣುದೇವರು ಮಾಡಿದ್ರು. ಪ್ರಳಯ ಕಾರ್ಯವನ್ನು ರುದ್ರದೇವರು ಅಥವಾ ಶಿವ ಭಗವಂತ ಮಾಡುತ್ತಾನೆ. ಈ ಮೂರರಲ್ಲೂ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲ. ರುದ್ರಾಧ್ಯಾಯದ ಕೊನೆಯಲ್ಲೂ ಕೂಡ ನಾವು ಈ ವಿಚಾರವನ್ನು ತಿಳ್ಕೊಳ್ಬಹುದು. ಶಿವಾಯ ವಿಷ್ಣವೇ ಅಂತ ರುದ್ರಾಧ್ಯಾಯದ ಕೊನೆಯಲ್ಲಿ ಹೇಳ್ತೀವಿ. ಅರ್ಥ, ಶಿವ ಮತ್ತು ವಿಷ್ಣು ಬೇರೆ ಬೇರೆ ಅಲ್ಲ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾಣನೆ ಅಂತ ಕೈಲಾಸದಲ್ಲಿ ಕುಳಿತುಕೊಂಡು ಶಿವ ಪಾರ್ವತಿಗೆ ಉಪದೇಶ ಮಾಡುತ್ತಾನೆ. ವಿಷ್ಣುವಿನ ಅವತಾರಿಯಾದಂತಹ ರಾಮನ ವಿಚಾರವಾಗಿ ರಾಮೇಶ್ವರಂದಲ್ಲಿ ಕುಳಿತುಕೊಂಡಂತಹ ರಾಮಚಂದ್ರ ದೇವರು ಸೈಕತ ಲಿಂಗವನ್ನು ನಿರ್ಮಾಣ ಮಾಡಿ ಈಶ್ವರನ ಪೂಜೆಯನ್ನು ಮಾಡುತ್ತಾರೆ. ಹರಿಹರರಲ್ಲೇ ಈ ರೀತಿಯಾದಂತಹ ಪೂಜ್ಯ ಭಾವ ಇರುವಾಗ ಕೆಲವು ಜನರು ಇವರಿಬ್ಬರಲ್ಲಿ ಭೇದವನ್ನು ಹುಡುಕಲಿಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಆಚಾರ್ಯರು, ಶಂಕರಾಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ, ವಿಷ್ಟಪಾಧಿಪಾಯ ನಮ್ರ ವಿಷ್ಣವೇ ನಮಃ ಶಿವಾಯ. ಲೋಕಗಳ ಪಾಲಕನಾದಂತಹ ವಿಷ್ಣುವೂ ಕೂಡ ನಿನ್ನನ್ನು ಸ್ಮರಿಸ್ತಾನೆ ಭಗವಂತ, ಅಂತಹ ನಿನಗೆ ನಮಸ್ಕಾರ. ಇನ್ನು ಈ ಶ್ಲೋಕದ 2ನೇ ಸಾಲು ಹೇಳ್ತಾ ಇದೆ, ಶಿಷ್ಟ ವಿಪ್ರ ಹೃದ್ಗುಹಾಚರಿಷ್ಣವೇ ನಮಃ ಶಿವಾಯ. ಸದಾಚಾರಿಗಳಾದಂತಹ ವಿಪ್ರರ ಹೃದಯದಲ್ಲಿ ಸದಾವಕಾಲ ಸಂಚರಿಸುವಂತಹ ಹೇ ಈಶ್ವರ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ವೇದಜ್ಞರಿಂದ ಸದಾ ಧ್ಯಾನಿಸಲ್ಪಡುವಂಥವನು ಆ ಭಗವಂತ. ವೇದ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ಭಗವಂತನ ಸ್ವರೂಪದ ವರ್ಣನೆಯೇ ವೇದ ಮಂತ್ರಗಳಾಗಿರುವಂಥವುಗಳು. ಯಾವ ಶಿಷ್ಟ ವಿಪ್ರರಿದ್ದಾರೋ ಅವರು ಸದಾವಕಾಲ ವೇದವನ್ನು ಪಠನೆ ಮಾಡ್ತಾ ಇದ್ದಾರೆ, ಅರ್ಥಾತ್ ನಿನ್ನನ್ನೇ ಸ್ಮರಿಸ್ತಾ ಇದ್ದಾರೆ. ಈ ಶ್ಲೋಕದ 3ನೆಯ ಸಾಲು, ಇಷ್ಟವಸ್ತು ನಿತ್ಯ ತುಷ್ಟ ಜಿಷ್ಣವೇ ನಮಃ ಶಿವಾಯ. ಲೋಕಗಳ ಒಡೆಯನಾದಂತಹ ಇಂದ್ರ, ಆ ಇಂದ್ರ ಯಾವ ವಸ್ತುವನ್ನು ಬಯಸ್ತಾ ಇದ್ದಾನೋ, ಇಷ್ಟ ವಸ್ತು, ಅವನು ಬಯಸಿದಂತಹ ವಸ್ತುವನ್ನು ನೀನು ಅವನಿಗೆ ನೀಡಿ ಅವನನ್ನು ಸದಾ ಸಂತೋಷದಲ್ಲಿ ಇಡುವಂಥವನಾಗುತ್ತಾ ಇದ್ದೀಯಾ. ಇಂದ್ರನಿಗೆ ಇಂದ್ರ ಪದವಿಯನ್ನು ಕರುಣಿಸಿದವನು ಈಶ್ವರ. ಕುಬೇರನಿಗೆ ಧನಾಧಿಪತ್ಯವನ್ನು ವಹಿಸಿದವನೂ ಈಶ್ವರನೇ. ಹಾಗಾಗಿ ಬೇಡಿದವರಿಗೆ ಬೇಡಿದ್ದು ವರಗಳನ್ನು ಕೊಡುವಂತಹ ಹೇ ಶಂಕರ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ಪರಮೇಶ್ವರನನ್ನು ಬೋಳೆ ಶಂಕರ ಅಂತ ಕರೀತಾರೆ. ಯಾಕೆ ಅಂದರೆ ಭಕ್ತ ಪರಾಧೀನ, ಯಾರು ಏನು ಕೇಳ್ತಾರೋ ಅದನ್ನು ಕೊಟ್ಟು ಬಿಡ್ತಾನೆ. ನಾವು ಪುರಾಣಗಳನ್ನು ಅಧ್ಯಯನ ಮಾಡಿದ್ರೆ ಬಹಳ ವಿಚಿತ್ರ ಅನಿಸುತ್ತೆ. ರಾವಣ ಒಂದು ಬಾರಿ ಆತ್ಮಲಿಂಗವನ್ನು ತರಲಿಕ್ಕಾಗಿ ಹೋಗಿ ಪಾರ್ವತೀ ದೇವಿಯನ್ನು ಬೇಡಿಕೊಂಡು ಬಿಟ್ಟ. ಶಂಕರ ಪಾರ್ವತೀ ದೇವಿಯನ್ನು ಕಳಿಸೇ ಬಿಟ್ಟ. ಪಾರ್ವತೀ ದೇವಿ ಕೇಳಿದಳು, ಎಂತ ಇದ್ದಿದ್ದು, ನಾನು ಈ ರಾಕ್ಷಸನ ಜೊತೆಯಲ್ಲಿ ಹೋಗಬೇಕಾ ಅಂದಾಗ ಪರಮೇಶ್ವರ ಹೇಳ್ತಾನೆ, ಜಗತಃ ಪಿತರವು, ನಾವಿಬ್ಬರು ಜಗತ್ತಿನ ತಂದೆ ತಾಯಿಗಳು. ರಾವಣ ನಮ್ಮ ಮಗ, ತಾಯಿಯಾಗಿ ನೀನು ಮಗ ಕರೆದ್ರೆ ಹೋಗಬಾರ್ದೆ ಅಂತ ಹೇಳ್ಬಿಟ್ನಂತೆ. ಇಂಥ ಬೋಳೆ ಶಂಕರ. ಅದು ಮುಂದೆ ಕಥೆ ಒರೆಯುತ್ತೆ. ನಾರದರು ಬರ್ತಾರೆ, ಕಾಳಿಕಾ ರೂಪವನ್ನು ತೋರಿಸ್ಲಿಕ್ಕೆ ಹೇಳ್ತಾರೆ. ಆ ಕಾಳಿಕಾ ರೂಪ ನೋಡಿ ರಾವಣ ಹೆದರ್ಕೊಂಡು ಓಡಿ ಹೋಗ್ತಾನೆ. ಅದು ಪುರಾಣದಲ್ಲಿ ನಾವು ನೋಡ್ತೀವಿ.
ಹೀಗೆ ಶಂಕರ ಕೇಳಿದವರಿಗೆ ಕೇಳಿದ್ದನ್ನು ಕೊಡುವಂತಹ ಅಭಯಂಕರ ಅವನು. ಅಂಥವನಿಗೆ ನಮಸ್ಕಾರ. ಕಷ್ಟನಾಶನಾಯ ಲೋಕ ಜಿಷ್ಣವೇ ನಮಃ ಶಿವಾಯ. ಕಷ್ಟನಾಶನಾಯ, ಕಷ್ಟಗಳನ್ನು ನಾಶ ಮಾಡುವಂತಹ ಹೇ ಶಂಕರ, ಲೋಕ ಜಿಷ್ಣು ನೀನು, ಲೋಕದ ಒಡೆಯ ನೀನು, ಲೋಕಗಳನ್ನು ಗೆದ್ದವನು ನೀನು, ಅಂತಹ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎನ್ನುವುದು 22ನೆಯ ಶ್ಲೋಕದ ಅರ್ಥವಾದರೆ 23ನೆಯ ಶ್ಲೋಕ ಹೀಗಿದೆ. ಅಪ್ರಮೇಯ ದಿವ್ಯ ಸುಪ್ರಭಾವತೆ ನಮಃ ಶಿವಾಯ ಸತ್ಪ್ರಪನ್ನ ರಕ್ಷಣ ಸ್ವಭಾವತೆ ನಮಃ ಶಿವಾಯ ಸ್ವಪ್ರಕಾಶ ನಿಸ್ತುಲಾನುಭಾವತೆ ನಮಃ ಶಿವಾಯ ವಿಪ್ರಡಿಂಬ ದರ್ಶಿತಾರ್ದ್ರಭಾವತೆ ನಮಃ ಶಿವಾಯ. ಹೇ ಶಿವ, ಅಪ್ರಮೇಯ ನೀನು. ಅಪ್ರಮೇಯ ಅಂತಂದರೆ ಉಪಮಾನವನ್ನು ನೀಡಲಿಕ್ಕೆ ಸಾಧ್ಯವೇ ಇಲ್ಲ, ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಮಹಿಮೆ ಅಂಥದ್ದು, ಅಪಾರವಾದಂತಹ ಮಹಿಮೆಯನ್ನು ಉಳ್ಳವನು. ನಿನ್ನ ಮಹಿಮೆಗೆ ಇನ್ನೊಬ್ಬರನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಪ್ರಮೇಯ ದಿವ್ಯ ಸುಪ್ರಭಾವ, ನಿನ್ನ ಪ್ರಭಾವ ಎಂಥದ್ದು ಅಂದರೆ ದಿವ್ಯವಾಗಿರುವಂಥದ್ದು. ಅಂತಹ ನಿನಗೆ ನಮಸ್ಕರಿಸ್ತಾ ಇದ್ದೀನಿ. ಸತ್ಪ್ರಪನ್ನ ರಕ್ಷಣ ಸ್ವಭಾವತೆ ನಮಃ ಶಿವಾಯ. ಸತ್ಪ್ರಪನ್ನ ರಕ್ಷಣ, ನಿಂದು ಎಂಥ ಸ್ವಭಾವ ಅಂತಂದರೆ ನಿನಗೆ ಯಾರು ಶರಣಾಗತರಾಗಿ ಬರ್ತಾರೋ ಅಂಥವರೆಲ್ಲರನ್ನ ನೀನು ಕಾಪಾಡುವಂಥವನಾಗ್ತಾ ಇದ್ದೀಯಾ. ಉದಾಹರಣೆಗೆ ಚಂದ್ರದೇವನಿಗೆ ಗುರುಶಾಪ ಉಂಟಾಗಿತ್ತು. ಆ ಚಂದ್ರದೇವನನ್ನು ಯಾವ ದೇವತೆಗಳೂ ರಕ್ಷಣೆ ಮಾಡಲಿಲ್ಲ. ಕೊನೆಗೆ ಈಶ್ವರನ ಹತ್ತಿರ ಹೋಗಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ, ಬಾ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ, ಆದರೆ ಗುರುಶಾಪದಿಂದ ಸಂಪೂರ್ಣವಾಗಿ ನೀನು ಮುಕ್ತನಾಗಲಿಕ್ಕೆ ಆಗೋದಿಲ್ಲ, ನನ್ನ ರಕ್ಷಣೆಯಲ್ಲಿ ನಿನಗೆ ಅವಕಾಶ ಇದೆ ಅಂತ ಹೇಳಿ ತನ್ನ ತಲೆಯ ಮೇಲೆ ಇಟ್ಕೊಳ್ತಾನೆ ಶಂಕರ. 15 ದಿನ ವೃದ್ಧಿ, 15 ದಿನ ಹ್ರಾಸ, ಆದರೆ ನೀನು ಬದುಕಬಹುದು, ನನಗೆ ನೀನು ಶೋಭಾಯಮಾನವಾಗಿ, ನನಗೆ ಅಲಂಕಾರ ಪ್ರಾಯನಾಗಿ ನೀನು ಬದುಕು ಅಂತ ತಲೆ ಮೇಲೆ ಇಟ್ಕೊಂಡ ಅನ್ನುವಂಥದ್ದನ್ನು ಪುರಾಣದಲ್ಲಿ ನಾವು ಕೇಳ್ತೀವಿ. ಹಾಗಾಗಿ ಎಂಥವರೂ ಕೂಡ ನಿನ್ನನ್ನು ಶರಣಾಗತರಾದರೆ ಅಂಥವರನ್ನು ನೀನು ರಕ್ಷಣೆ ಮಾಡ್ತೀಯಾ. ಇನ್ನು ಒಳ್ಳೆ ಕೆಲಸ ಮಾಡುವಂಥವರು ಸತ್ಪ್ರಪನ್ನರನ್ನೇ ನೀನು ರಕ್ಷಣೆ ಮಾಡೋದಿಲ್ವೇ? ಮಾಡೇ ಮಾಡ್ತೀಯಾ ಅನ್ನುವಂಥದ್ದು ಈ ಸಾಲಿನ ಅರ್ಥ. ಸ್ವಪ್ರಕಾಶ ನಿಸ್ತುಲಾನುಭಾವತೆ ನಮಃ ಶಿವಾಯ. ಸ್ವಪ್ರಕಾಶ, ನಿನಗೆ ಇನ್ಯಾರು ಬೆಳಕು ಬೇಕಾಗಿಲ್ಲ, ನೀನು ಸ್ವತಃ ಬೆಳಕಿನ ಸ್ವರೂಪ, ಅರ್ಥಾತ್ ನೀನು ಜ್ಞಾನ ಸ್ವರೂಪ. ನಿಸ್ತುಲಾನುಭಾವತೆ ನಮಃ ಶಿವಾಯ, ದೃಢವಾದಂತಹ ಮನಸ್ಸನ್ನು ಉಳ್ಳಂತಹ ಹೇ ಶಂಕರನೇ. ಹೊಯ್ದಾಟ ಅನ್ನುವಂಥದ್ದು ಇಲ್ಲ. ಯಾರಿಗಾದರೂ ಆಶೀರ್ವಾದ ಮಾಡಬೇಕು, ಮಾಡಿಬಿಡೋದಷ್ಟೇ, ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಇವನಿಗೆ ಆಶೀರ್ವಾದ ಮಾಡಬೇಕಾ ಮಾಡಬಾರ್ದಾ, ಇವ್ ನನ್ನ ಭಕ್ತ ಹೌದಾ ಅಲ್ವಾ, ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಸ್ವಪ್ರಕಾಶನಾದಂತಹ ನೀನು, ಜ್ಞಾನ ಸೂರ್ಯ ನೀನು, ಅಂತಹ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ತೇ ನಮಃ ಶಿವಾಯ. ಈ ಶ್ಲೋಕದ ಕೊನೆಯ ಸಾಲು, ವಿಪ್ರಡಿಂಬ ದರ್ಶಿತಾರ್ದ್ರ ಭಾವತೆ ನಮಃ ಶಿವಾಯ. ಪರಮಾತ್ಮ, ನಿಂದು ಎಂತಹ ಮನಸ್ಸು, ಆರ್ದ್ರ. ಆರ್ದ್ರ ಅಂತಂದರೆ ಸದಾವಕಾಲ ತೊಯ್ದು ಹೋಗಿರೋದು ಅಂತ. ಬೇರೆಯವರ ಕಷ್ಟವನ್ನು ನೋಡಿ ನಿನ್ನ ಹೃದಯ ತೊಯ್ದು ಹೋಗಿದೆ. ಉದಾಹರಣೆಗೆ ವಿಪ್ರಡಿಂಬ. ವಿಪ್ರ ಅಂತಂದರೆ ಒಬ್ಬ ಸದ್ಬ್ರಾಹ್ಮಣ, ಡಿಂಬ ಅಂತಂದರೆ ಶರೀರ. ವಿಪ್ರಡಿಂಬ ದರ್ಶಿತ, ಆ ವಿಪ್ರನ ಮಗನಾದಂತಹ ಮಾರ್ಕಂಡೇಯ, ಹಿಂದೆ ನಾವು ಈ ಕಥೆಯನ್ನು ಕೇಳಿದ್ದೀವಿ. ಮೃಕಂಡು ಮುನಿಯ ಮಗನಾದಂತಹ ಮಾರ್ಕಂಡೇಯನಿಗೆ ಅಲ್ಪಾಯುಷ್ಯ ಅನ್ನುವಂಥದ್ದು ಇತ್ತು. ಅವನು ಹೋಗಿ ಈಶ್ವರ ಲಿಂಗವನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಕುಳಿತ ಯಮದೇವ ಬಂದಾಗ, ಆಗ ಸಾಕ್ಷಾತ್ ಶಂಕರ ಬಂದು ಅವನನ್ನು ರಕ್ಷಿಸುವುದಕ್ಕಾಗಿ ಯಮನಿಗೇ ಶಿಕ್ಷೆಯನ್ನು ಕೊಟ್ಟ ಅನ್ನುವಂಥದ್ದನ್ನು ಪುರಾಣದಲ್ಲಿ ನೋಡ್ತೀವಿ. ಹಾಗಾಗಿ ವಿಪ್ರಡಿಂಬ ದರ್ಶಿತಾರ್ದ್ರ ಭಾವ,
ನಿನಗೆ ಶರಣಾಗತರಾಗಿ ಬಂದವರನ್ನು ಕಾಪಾಡುವುದರಲ್ಲೇ ತ್ವಯ್ದ ಹೃದಯವನ್ನು ಇಟ್ಟುಕೊಂಡಂತಹ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎನ್ನುವಂಥದ್ದು 23ನೆಯ ಶ್ಲೋಕದ ಅರ್ಥ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.